ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ವಿಜಯಪುರದಲ್ಲಿ ಕಳ್ಳರ ಹಾವಳಿ ಹೆಚ್ಚಿದ್ದು, ಮೊನ್ನೆ ಗಂಡ ಹೆಂಡತಿಯ ಮೇಲೆ ಕಳ್ಳರ ಹಾವಳಿ ಮಾಡಿದ್ದು, ಗಂಡನನ್ನು ಮೇಲಿನಿಂದ ಎಸೆದು ಚಿತ್ರಹಿಂಸೆ ನೀಡಿರುವ ಘಟನೆಯಂತೂ ವಿಜಯಪುರ ಜನರಿಗೆ ಗೊತ್ತೇ ಇದೆ. ಈಗ ಆಕೆ ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾಳೆ. ಆಕೆ ಗಂಡನನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಆಕೆ ಗಂಡನ ಚಿಕಿತ್ಸೆ ಖರ್ಚದ ವೆಚ್ಚ 17,50,000 ಬಿಲ್ಲು ಬಂದಿದೆ. ಆದ ಕಾರಣ ನನ್ನ ಗಂಡನ ಆಸ್ಪತ್ರೆ ಖರ್ಚು ಸರ್ಕಾರವೇ ನೋಡಿಕೊಳ್ಳಬೇಕು ಎಂದು ಆಕೆ ಕಳಕಳಿಯಿಂದ ಮನವಿ ಮಾಡಿಕೊಂಡಿದ್ದಾಳೆ. ವಾಸ್ತು ಟಿವಿ ಗ್ರೌಂಡ್ ರಿಪೋರ್ಟ್, ವಿಜಯಪುರ. ನನ್ನ ಹೆಸರು ಭಾಗ್ಯಜ್ಯೋತಿ ಅಂತ. ನಾನು ಸಂತೋಷ ರೋಹಿತ್. 16ನೇ ತಾರೀಕು ನೈಟ್ 12:15 1 ಗಂಟೆ ಆಗಿತ್ತು ರೀ. ಆ ಟೈಮಿಗೆ 5 ಜನ ಕಳ್ಳರು ಬಂದು ನಮ್ಮ ಮನೆಗೆ ನುಗ್ಗಿ ಮತ್ತೆಂತ್ರ ನನ್ನ ಗಂಡನ ಚಾಕುವಿಂದ ಹೊಡೆದ ಕಸಿಂದ್ರ ಕೆಳಗಡೆ ಬಿಸಾಕಿದ್ರಿ. ಆಮೇಲೆ ನನ್ನ ಹತ್ರ ಬಂದು ನನ್ನ ಕೊಳಗಿನ ಮಾಂಗಲ್ಯ ಚೈನ್ ತೊಗೊಂಡು ಹೋಗಿ ಮತ್ತೆ ಕೆಳಗೆ ಹೋಗಿ ನನ್ನ ಕಲ್ಲು ತೊಗೊಂಡು ಹೊಡೆದ್ರಿ. ಆದ ನಂತರ ಮತ್ತೆ ನನ್ನ ಗಂಡನ ಬಲ್ಲಿ ಹೋಗಿ ನನ್ನ ಗಂಡನ ಎಳೆದಾಡಿ ಮತ್ತೆ ಚಿತ್ರಹಿಂಸೆ ಕೊಟ್ಟು ಕಸಿಂದ್ರ ಮತ್ತೆ ಓಡ್ ಹೋಗ್ಯಾರಿ. ಅವತ್ತೇ ನೈಟು ನಾವು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದೇವ್ರಿ. 3 ದಿನ ಅಲ್ಲಿ ಅಡ್ಮಿಟ್ ಇದ್ದ ಕಸಿಂದ 3 ದಿನ ಅಡ್ಮಿಟ್ ಇದ್ದೇವ್ರಿ. ಆಮೇಲೆ ಮತ್ತೆ BLDಗೆ ಹೋದೆವು. ಅಲ್ಲಿ 2 ದಿನ ಅಡ್ಮಿಟ್ ಇದ್ದೆವು. BLDಾಗ ಅಂದ್ರಿ ನಿಮ್ದು ಹಿಂಗೆ ಪರಿಸ್ಥಿತಿ ಐತಿ, ಭಾಳ ಕ್ರಿಟಿಕಲ್ ಕಂಡೀಷನ್ ಐತಿ, 5-6 ತಾಸ್ನಾಗ ನೀವು ಬೆಂಗಳೂರಿಗೆ ಹೋಗಿ ಮುಟ್ಬೇಕ್ರಿ, ಅಂದ್ರೆ ನಿಮ್ಮ ಗಂಡ ಬದುಕ್ಬೋದು, ಇಲ್ಲಾಂದ್ರೆ ಏನು ಚಾನ್ಸಸ್ ಇಲ್ಲ ಅಂತ ಹೇಳಿದ್ರಿ. ಅವಾಗ ನಮ್ಗೆ ಏನು ಮಾಡ್ಬೇಕಂತ ಗೊತ್ತಲಿಲ್ಲ. ಹಾಗೆ ನಾವು ಇಮಿಡಿಯೇಟ್ಲಿ ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದೇವ್ರಿ. ಅಲ್ಲಿ ಹೋಗಿಂದ ಟ್ರೀಟ್ಮೆಂಟ್ ಚಾಲು ಆಯಿತು. 20 ತಾರೀಕಿಗೆ ಹೋಗಿ ಅಡ್ಮಿಟ್ ಆಯ್ತು. 21 ತಾರೀಕು ಅಲ್ಲಿ ಆಪ್ರೇಷನ್ ಆಯ್ತು ರೀ ಅವ್ರಿಗೆ. ಕಿಡ್ನಿ ಆಪ್ರೇಷನ್ ಮತ್ತು ರಕ್ತನಾಳ ಕಟ್ಟಾಗಿತ್ತು, ಅಲ್ಲಿ ಆಪ್ರೇಷನ್ ಆಯಿತು. ಇವಾಗ ನಮ್ಮ ಮನೆಯವರು ಒಂದೇ ಕಿಡ್ನಿ ಮೇಲೆ ಬದುಕಿದ್ರು. 1 ವಾರ ಐತಿ, ಇನ್ನೂ ತನಕ ಪ್ರಜ್ಞೆ ಇಲ್ರಿ ಅವ್ರಿಗೆ. ಇನ್ನೂ ತನಕ ಪ್ರಜ್ಞೆ ಇಲ್ಲ. ಇವತ್ತಿಗೆ 17,54,000 ರೂಪಾಯಿ ಬಿಲ್ ಬಂದೈತ್ರಿ. ಅದು ಎಷ್ಟು ನಮ್ಮ ಇರೋದೇ ನಮ್ಗೆ ಮನೆ ಒಂದೇ, ಹೊಲ ಇಲ್ಲ ಏನೂ ಇಲ್ಲ ರೀ. ನಮ್ಮದು ಮನೆಯವ್ರದ್ದು ಇರೋದೇ 30,000 ರೂಪಾಯಿ ಪಗಾರ. ಈ ಕಡೆ ಫ್ಯಾಮ್ಲಿ ನೋಡ್ಕೋಬೇಕು, ಈ ಕಡೆ ಹೆಂಡ್ರಿ ಮಕ್ಕಳಿಗೆ ನೋಡ್ಕೋಬೇಕು.